ಏನಕ್ಕೆ ಅಟ್ಯಾಕ್ ಆಗಿರ್ಬೋದು, ಏನಕ್ಕೆ ಶೂಟ್ ಮಾಡಿದ್ದಾರೆ, ಏನಾದರೂ ನಿಮಗೆ ಎಷ್ಟೊತ್ತಿಗೆ ಮಾಹಿತಿ ಬಂತು ಸರ್? ನೀವು ನೋಡುವಂಥ ಪರಿಸ್ಥಿತಿ ಸಂದರ್ಭದಲ್ಲಿ ಹೆಂಗಿತ್ತು ಸರ್? ಏನಿತ್ತು ಸರ್? ನಾನು ಮಧ್ಯರಾತ್ರಿ 12:40ಕ್ಕೆ ನಮ್ಮ ಲಾಯರು ನಾರಾಯಣ ಸ್ವಾಮಿ ಅವರು ನಮಗೆ ಫೋನ್ ಮಾಡಿದರು. ನೋಡಿ, ಬಿಡದಿಯಲ್ಲಿ ಹಿಂಗೆ ಒಂದು ಇನ್ಸಿಡೆಂಟ್ ಆಗಿದೆ, ಹೌದಾ ಅಲ್ಲೋ, ಇಮಿಡಿಯೇಟಲ್ಲಿ ಹೋಗಿ ಯಾವುದೋ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿ ಅಂತ ಅವರು ಕಾಲ್ ಮಾಡಿದರು. ನಾನು ಇಮಿಡಿಯೇಟ್ ಎತ್ಕೊಂಡು ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ, ಇಲ್ಲ ಅಲ್ಲೊಂದು ಸದ್ದು ಬಂದಂಗೆ ಆಯಿತು, ಬಂದು ಇಮಿಡಿಯೇಟ್ ಮುಂದೆ ಹೋದರು, ಸೆಕ್ಯೂರಿಟಿಗಳು ಕರ್ಕೊಂಡು ಹೋದರು ಅಂತ ನಮ್ಮ ಗೇಟ್ ಸೆಕ್ಯೂರಿಟಿ ಹೇಳಿದೆ. ಆಮೇಲೆ ನಾನು ಬಿಡದಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಇರಲಿಲ್ಲ. ಅಲ್ಲಿಂದ ಮತ್ತೆ ಬಂದು ಭರತ್ ಕೆಂಪಣ್ಣ ಹಾಸ್ಪಿಟ್ಲಲ್ಲಿ ಇದ್ದರೂ ಹೋಗಿ ನೋಡಿದಾಗ ಮೂಗು ಇಲ್ಲಿ ಪೂರ್ತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ, ಆಮೇಲೆ ಬಲಗೈಗೆ ಇಂಜುರಿ ಆಗಿದೆ. ಆಮೇಲೆ ನಾನು ಡ್ರೈವರ್ದು ಬೆನ್ನಿಗೆ ಇಂಜುರಿ ಆಗಿದೆ, ಇಲ್ಲಿ ಬೆನ್ನು ಭಾಗದಲ್ಲಿ. ಆಮೇಲೆ ಅಲ್ಲಿ ಗಾಡಿ ಇತ್ತು, ಗಾಡಿ ನೋಡಿದರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲ್ಲೆಟ್ಟು ಡ್ರೈವರ್ ಸೀಟಿನ ಸೀಲಿ ಹಿಂದ್ಗಡೆ ರಿಕ್ಕಿ ಅವರು ಕೂತಿದ್ರು, ಅವ್ರೇನೋ ಬಗ್ಗಿ ಬ್ಯಾಗಿಂದ ತೊಗೊತಾ ಇದ್ರಂತೆ, ಅದಕ್ಕೆ ಮೂಗಿಗೆ ತಾಗಿದೆ. ಏನೋ ಅಕಸ್ಮಾತ್ ಅವರು ಒಂದು ಸ್ವಲ್ಪ ಜಾಸ್ತಿ ಬಗ್ಗಿದ್ರೂ ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು. ಬಹುಶಃ ಅದೃಷ್ಟ ಚೆನ್ನಾಗಿತ್ತು, ಅದರಿಂದ ಏನು ತೊಂದರೆ ಆಗಿಲ್ಲ ದೇವ್ರ ದಯೆಯಿಂದ. ಆಮೇಲೆ ಸ್ವಲ್ಪ ಇದು ಮುಂದೆ ಆಗಿದ್ರು ಡ್ರೈವರು ಸಂಪೂರ್ಣವಾಗಿ ಹೋಗುವಂಥ ಪರಿಸ್ಥಿತಿ ಇತ್ತು. ಯಾಕಂದರೆ ಒಂದು 2-3 ಇಂಚು ಮುಂದೆ ಫೈರ್ ಆಗಿದೆ, ಡ್ರೈವರು ಡೆತ್ ಆಗೋ ಸಾಧ್ಯತೆ ಇತ್ತು. ಅಷ್ಟೇ ಸರ್. ಯೂಶಲಿ ಸರ್, ಈ ಕಾರ್ನ ಸಾಮಾನ್ಯ ಡ್ರೈವರ್ ಇದ್ರು ಕೂಡ ರಿಕ್ಕಿನೇ ಓಡಿಸ್ತಾ ಇದ್ರು, ಹಾಗಾಗಿ ಆ ಡ್ರೈವರ್ ನಾರ್ಮಲಿ ರಿಕ್ಕಿಗೆ ಡ್ರೈವಿಂಗ್ ಅಂದರೆ ಅವರು ಫ್ಯಾಷನ್, ಎಲ್ಲ ವೆಹಿಕಲು ಒಂಥರ ಫ್ಯಾಷನ್ ಅವರಿಗೆ. ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ದರೂ ರಿಕ್ಕಿ ಅವರೇ ಓಡಿಸ್ತಾರೆ ಅವ್ರಿಗೆ, ಯಾಕಂದರೆ ಅವ್ರದ್ದೇ ಆದಂಥ ಇದರಲ್ಲಿ ಓಡಿಸೋದ್ರಿಂದ ಅವರೇ ಓಡಿಸ್ತಾರೆ. ಅದನ್ನು ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರ್ಬೋದು ಅಂತ ನಮಗೆ ಅನ್ನಿಸ್ತದೆ. ಬಹುಶಃ ಇನ್ನು ನಮ್ಮ ಇಲಾಖೆಯವರು ಅದನ್ನು ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಅದನ್ನು ಇದು ಮಾಡ್ತಾರೆ. ಇನ್ನು ಏನಾದ್ರು ದ್ವೇಷ ಅಂತೂ ಮೊದಲಿಂದ ಮುತ್ತಪ್ರಯ್ಯವರ ಕಾಲದಿಂದ ಇದಿರ್ತಕ್ಕಂಥ ದ್ವೇಷ ಅದು ಇನ್ನೂ ಮುಂದುವರಿಯುವ ಸಾಧ್ಯತೆ ಇದೆ. ಯಾಕೆಂತಂದರೆ ಆ ಮುತ್ತಪ್ರಯ್ಯವರು ಬಹುತೇಕ ಬಾರಿ ಹೇಳೋರು, ಇಲ್ಲೇನಾಗುತ್ತೆ, ಈ ಒಂದು ಸದ್ದು ಮಾಡಬೇಕು ಅಂದರೆ ಅದಕ್ಕೆ ಒಂದು ಹೆಸರು ಇರಬೇಕು, ಹೆಸರು ಇರತಕ್ಕಂಥ ವ್ಯಕ್ತಿಯ ಜೊತೆಗಿರೋರು ಅಥವಾ ವ್ಯಕ್ತಿಯ ಮಕ್ಕಳು ಯಾರಿಗಾದರೂ ಟಾರ್ಗೆಟ್ ಮಾಡಿ ಅದರಿಂದ ಹೆಸರು ಪಡೆಯುವಂಥ ಉದ್ದೇಶನೂ ನಡೆದಿರ್ಬೋದು. ಅಥವಾ ಆಸ್ತಿ ವಿವಾದಕ್ಕೆ, ಈಗ ನಮ್ಮ ಲಾಯರ್ ಸಾಹೇಬರು ಹೇಳಿದಂಗೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಆಸ್ತಿ ವಿವಾದ ಇದರಲ್ಲಿ ಅವರ 2ನೇ ಹೆಂಡತಿ ಮತ್ತು ಇದನ್ನು ಆ ಕೇಸು ಇತ್ತೀಚೆಗೆ ಅಷ್ಟೇ ಕಾಂಪ್ರಮೈಸ್ ಆಗಿ ಅದು ಒಂದು ಹಂತಕ್ಕೆ ಇತ್ಯರ್ಥ ಆಗಿತ್ತು. ಬಟ್ ಆದರೂ ಯಾವ ರೀತಿಯಲ್ಲಿ ಅದನ್ನು ಸಂಪೂರ್ಣವಾಗಿ ಕಾಂಪ್ರಮೈಸ್ ಆಗಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ, ಅಥವಾ ಬೇರೆ ರೀತಿ ಯಾವುದು ಇದೆ ಅಂತ ಇನ್ನು ಪೊಲೀಸ್ ಇಲಾಖೆ ಅವ್ರದ್ದು ಏನು ಇನ್ವೆಸ್ಟಿಗೇಷನ್ ಇದೆ ಅದರಿಂದಲೇ ಗೊತ್ತಾಗುತ್ತೆ. ಒಂದು ಕಡೆ ಸರ್ ಲ್ಯಾಂಡ್ ಇಶ್ಯೂದು ಕೇಳಿ ಬರ್ತಾ ಇದೆ ಸರ್ ಇವಾಗ ಅಂತ, ಮತ್ತೊಂದು ಕಡೆ ಎಲ್ಲಾದರೂ ಭೂಗತ ಲೋಕ ಎಂಟ್ರಿ ಆಯ್ತು ಅಂತ ಅನ್ಸುತ್ತೆ ಸರ್, ಆ ಥರ ಏನಾದರೂ? ಬಟ್ ಅಂದರೆ ಮುತ್ತಪ್ಪರಯವರ ದ್ವೇಷಕ್ಕೆ ಈ ಥರದ್ದು ಏನಾಗುತ್ತೆ ಅದು ಹೇಳಕ್ಕೆ ಬರಲ್ಲ. ಬಹುಶಃ ಏನಂತಂದರೆ ರಿಕ್ಕಿಯವ್ರು ನಾರ್ಮಲಿ ಈಗ ಫ್ಯಾಮಿಲಿ ಇದೆ, ಮಗು ಇದೆ, ಬಂದರೆ ಬಿಡದಿಯಲ್ಲೇ ಕಲಿತಾ ಇರ್ತಾರೆ. ಎಲ್ಲೋ ಅವರು ಆಯಿತು, ಫ್ಯಾಮಿಲಿ ಆಯಿತು, ಹೊರಗಡೆ ಎಲ್ಲೂ ಓಡಾಡೋದಿಲ್ಲ, ಹೆಚ್ಚಾಗಿ ಮನೇಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೆಂಗಳೂರಲ್ಲೂ ಸದಾಶಿವನಗರದಲ್ಲಿ ಮನೆ ಇರುತ್ತೆ, ಅಲ್ಲಿಗೆ ಕೆಲವೊಂದು ಸಾರಿ, ಯಾಕೆಂದರೆ ಆಫೀಸಲ್ಲಿ ಇರೋದ್ರಿಂದ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ಅಲ್ಲಿಂದ ಬರ್ತಾರೆ. ಆಮೇಲೆ ಈಗ ಮನೆಯಲ್ಲಿ ಇಂಟೀರಿಯರ್ ಕೆಲಸ ನಡೀತಾ ಇದೆ, ಸೊ ಅದನ್ನು ನೋಡಿಕೊಂಡು ಹೋಗೋಕ್ಕೆ ಅಂತ ಬಂದು ಹೋಗ್ತಾ ಇರೋರು, ಇಲ್ಲಾಂದರೆ ಇಲ್ಲೇ ಸ್ಟೇ ಮಾಡೋರು. ಫ್ಯಾಮಿಲಿ ಇದ್ದಾಗಂತೂ 1 ತಿಂಗಳು 2 ತಿಂಗಳು 3 ತಿಂಗಳಿದ್ದರೂ ಬಿಡದಿಯಲ್ಲೇ ಸ್ಟೇ ಮಾಡ್ತಾರೆ ಅವ್ರ ಮಗು ಮತ್ತು ಅವರ ಹೆಂಡತಿ ಜೊತೆ. ಅದರಿಂದಾಗಿ ಅದನ್ನೇ ಯಾರೋ ಸೂಕ್ಷ್ಮವಾಗಿ ಗಮನಿಸಿ, ಆ ಮೂಮೆಂಟನ್ನು ಗಮನಿಸಿ ಏನಾದ್ರು ಮಾಡಿರ್ಬೋದು ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾರೆ. ಮುಂದೆ ಇಲಾಖೆಯವರು ಅದನ್ನು ಯಾವ ರೀತಿ ಇನ್ವೆಸ್ಟಿಗೇಷನ್ ಆಗುತ್ತೆ ಅದ್ರ ಮೇಲೆ. ರಿಕ್ಕಿ ರಾಯ್ ಮೀಟ್ ಮಾಡಿದ್ರ? ಯಾವಾಗ ಮೀಟ್ ಲಾಸ್ಟ್ ಟೈಮ್? ಏನಾದರೂ ಹೇಳಿದ್ರ? ಏನಾದರೂ ಇದ್ರ ಬಗ್ಗೆ? ಏನು ನಾವು ನಾರ್ಮಲಿ ಏನು ಅಂತಂದರೆ ಯಾವುದಿದ್ರೂ ಏನಾದ್ರು ಕೆಲಸ ಅವ್ರದ್ದು ಕಂಪನಿ ಕೆಲಸ ಏನಿರುತ್ತೆ ಅದನ್ನಷ್ಟೇ ಪ್ರಸ್ತಾಪ ನಮ್ಮಲ್ಲಿ ಮಾಡೋದು, ಯಾವತ್ತೂ ಈ ರೀತಿಯ ಇದನ್ನು. ಬಟ್ ಮೊದಲಿಂದ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಅವರು, ಯಾಕೆಂದರೆ ಮುತ್ತಪ್ರಾಯಿ ಮಗ ಇರೋದ್ರಿಂದ ನ್ಯಾಚುರಲ್ ಆಗಿ ಮುತ್ತಪ್ರಾಯವರ ಒಂದು ದ್ವೇಷ ಮಗನ ಮೇಲೇನೂ ಮುಂದುವರಿಯೋಕ್ಕೆ ಸಾಧ್ಯತೆ ಇದೆ. ಸೊ ಅದರಿಂದಾಗಿ ಅದು ಹೇಳಕ್ಕೆ ಬರಲ್ಲ, ಯಾಕಂದರೆ ಇನ್ನು ಮುಂದೆ ಇನ್ವೆಸ್ಟಿಗೇಷನಲ್ಲೇ ಗೊತ್ತಾಗ್ತದೆ. ರಷ್ಯಾದಿಂದ ಒಂದು 2-3 ಡೇಸ್ ಬ್ಯಾಕ್ ಬಂದರು ಅಂತ ಹೇಳ್ತಾರಂಥದ್ದು, ಬಂದ ತಕ್ಷಣ ಈ ರೀತಿ ಅಟ್ಯಾಕ್ ಆಗಿರುವಂಥದ್ದು. ಬಟ್ ಅದ್ರ ಬಗ್ಗೆ ನಮಗೂ ಗೊತ್ತಿಲ್ಲ. 2 ದಿನ ಹೇಗೆ ಲಾಸ್ಟ್ ವೀಕ್ ಇದ್ದರು, ಹೋಗಿ ಮತ್ತೆ ನಿನ್ನೆ ಮೊನ್ನೆ ಬಂದರು ಅಂತ ಹೇಳಿದ್ರು, ನನಗೂ ಗೊತ್ತಿರಲಿಲ್ಲ. ನನಗೆ ಇವರು ಹೇಳಿದ ಮೇಲೆ ರಾತ್ರಿ ಫೋನ್ ಮಾಡಿದಾಗ ಗೊತ್ತಾಯಿತು, ಬಂದಿದ್ದಾರೆ, ಬಂದು ವಾಪಸ್ ಇಲ್ಲಿ ಹೋಗೋದು ನನಗೂ ಗೊತ್ತಾಗಿರೋದು. ಸರ್ ಅಂದರೆ ಯಾರು ಟಾರ್ಗೆಟ್ ಮಾಡಿದ್ದಾರೆ ಸರ್? ಅಂದರೆ ಈ ಥರ ಅಲ್ಲ, ಇದನ್ನು ನೋಡಿದ್ರೆ ಈ ಇನ್ಸಿಡೆಂಟ್ ನೋಡಿದರೆ 100% ಟಾರ್ಗೆಟ್ ಮಾಡಿದ್ದಾರೆ. ಅಂದರೆ ಭೂಗತ ಲೋಕಕ್ಕೆ ಎಂಟ್ರಿ ಅದು ನಮಗೆ ಇನ್ನು ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗಬೇಕು. ನಮಗೆ ಅಂಥದ್ದು ಗೊತ್ತಿದ್ರೆ ನಾವೇ ಹೀಗೆ ಇಷ್ಟೊತ್ತಿಗೆ ಕಂಪ್ಲೇಂಟ್ ಕೊಡೋರು, ಅದು ನಮಗೂ ಒಬ್ಬರೇ ಇದ್ದರು. ಈಗ ಈ ಸಾರಿ ಫ್ಯಾಮಿಲಿ ಬರಲಿಲ್ಲ, ಹೆಂಡತಿ ಮಗನ ಅವರ ಹೆಂಡತಿ ಬಂದು ರಷ್ಯಾ ಮೂಲದವರು, ರಷ್ಯಾದಲ್ಲೇ ಬಿಟ್ಟು ಬಂದಿದ್ದಾರೆ, ಅವರೊಬ್ಬರೇ ಇದ್ದರು. ಸೊ ಅದರಿಂದಾಗಿ ಬೆಂಗಳೂರು ತೆರಳಿದರು. ಇಲ್ಲಾಂತಂದರೆ ನಾರ್ಮಲಿ ಇಲ್ಲೇ ಉಳ್ಕೊತಾರೆ. ಆಮೇಲೆ ಇಲ್ಲಿ ಮನೆ ಒಳಗಡೆ ಇಂಟೀರಿಯರ್ ಕೆಲಸಗಳೆಲ್ಲ ನಡೀತಾ ಇದೆ. ಸೊ
ಸೊ ಅದರಿಂದಾಗಿ ಅವೆಲ್ಲ ನೋಡಿಕೊಂಡು ಇಲ್ಲಿ ಕುಕ್ ಇರ್ತಾರೆ, ನ್ಯಾಚುರಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದಾರೆ. ಅದು ಬಿಡದಿಗೆ ಒಂದು ರೌಂಡ್ ಏನೋ ಮರ್ತು ಹೋಗಿದೆ ಅಂತ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಹೋಗುವಾಗ ಈ ಇನ್ಸಿಡೆಂಟ್ ನಡೆದಿದೆ. ಸರ್ ಈಗ ಹೋಗುವಂಥ ಸಂದರ್ಭದಲ್ಲಿ ಸರ್ 2 ಕಾಲ್ ಬಂದಿದೆ ಅನ್ನೋದು ಸರ್, ಅದು ನನಗೆ ಗೊತ್ತಿಲ್ಲ, ಅದೇನು ಗೊತ್ತಿಲ್ಲ. ನಾನು ಇಮಿಡಿಯೇಟ್ ಆಸ್ಪತ್ರೆ ಹೋದಾಗ ಅವ್ರಿಗೆ ಸಖತ್ ತುಂಬ ನೋವು ಆಗ್ತಾಯಿತ್ತು. ಬಿಡದಿಗೆ ಹೋಗ್ತಿದ್ದಂಗೆ ಒಂದು ಕಾಲ್ ಬಂದಿದೆ, ಮನೆಗೆ ಬಂದಮೇಲೆ ಒಂದು ಕಾಲ್ ಬಂದಿದೆ ಅಂತ ಹೇಳಿ. ಅದೇನು ಗೊತ್ತಿಲ್ಲ ಏನಾದ್ರು ಆ ಥರ ಸರ್ ರಿಟರ್ನ್ ಕಾಲ್ ಆ ಥರ? ಅದು ಅವ್ರನ್ನ ವಿಚಾರಿಸಿದಾಗ ಅವರೇ ಅದಕ್ಕೆ ಕೇಳಬೇಕಷ್ಟೆ, ನಮಗೂ ಐಡಿಯಾ ಇಲ್ಲ. ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅವರು ಹುಷಾರಾದ್ಮೇಲೆ ಅವರು 100% ಅದಕ್ಕೆ ಉತ್ತರ ಕೊಡ್ಬೋದು. ಈ ಅನ್ಪೂರ್ಣ ಅನುರಾಧ ಅಂದ್ರೆ ಯಾರು ಸರ್ ಅವರು? ಅನುರಾಧ ಅಂತಂದರೆ ಮತಪ್ರಯವರು 2ನೇ ಹೆಂಡತಿ. ಬಟ್ ಅನ್ನಪೂರ್ಣ ಅಂತಂದರೆ ನಮಗೆ ಯಾರು ಅಂತ ಗೊತ್ತಿಲ್ಲ. ಫಸ್ಟ್ನೇ ಅವರೇ ರೆಕಿರೆ ಇವರು ಅವರು ಮೊದಲು ಒಂದು ಮದುವೆ ಆಗಿತ್ತು, ಅದು ಡಿವೋರ್ಸ್ ಆಗಿತ್ತು. ಆವಾಗಲೇ ಮತಪ್ರಯವರು ನನಗೆ ಗೊತ್ತಿಲ್ಲ. ಅದು ಹೆಸರು ನನಗೆ ಗೊತ್ತಿದ್ದಂಗೆ ಅನ್ನಪೂರ್ಣ ಅಲ್ಲ ಅಂತ ಅನ್ನಿಸ್ತದೆ. ನನಗೆ ಗೊತ್ತಿಲ್ಲ, ಅದು ನನಗೂ ಈಗ ಮರ್ತೋಗಿದೆ ಅದು ಹೆಸರು. ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ಯಾಕೆಂದರೆ ಅವರು ವೈಯಕ್ತಿಕ ವಿಚಾರಗಳು ನಮ್ಮದು. ಅದು ಮತಪ್ರಯವರು ಜೀವಂತ ಇದ್ದಾಗಲೇ ಡೈವೋರ್ಸ್ ಆಗಿತ್ತು, ಎಲ್ಲವೂ ಮ್ಯೂಚುವಲಿ ಡೈವೋರ್ಸ್ ಆಗಿತ್ತು. ಆಮೇಲೆ ಇವರು ರಷ್ಯಾದ ಮೂಲದ ಹುಡುಗಿನ ಮದುವೆ ಆದರು, ಮಗು ಇದೆ, ಫ್ಯಾಮಿಲಿ ಜೊತೆ ಹ್ಯಾಪಿಯಾಗಿದ್ದಾರೆ. ಇಲ್ಲಿ ಬಂದರೆ ಇಲ್ಲೇ ಕಲಿತಾರೆ. ಅದು ಬಿಟ್ಟರೆ ಬೇರೆ. ಓಕೆ.